ಮಲೆನಾಡಿನ ಕಾಡುಗಳು ಅಂತ ಹೇಳಿದ್ರೆ ತುಂಬ ವಿಸ್ಮಯನೀಯ. ಅದು ಕಾಡುಗಳನ್ನೋದು ಎಲ್ಲದಕ್ಕಿಂತ ಜಾಸ್ತಿ ವಿಸ್ಮಯ ಅಂತಲೇ ಹೇಳಬೇಕು. ನಾನು ಹಿಂದೆ ಕೆಲವು ವಿಡಿಯೋದಲ್ಲಿ ಅಣಬುಗಳ ಬಗ್ಗೆನೇ ಹೇಳಿದ್ದೆ. ಮಶ್ರೂಮ್ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ವೆರೈಟಿ ಏನು ಬೋಗಿ ಅಣಬು ಅಂತ ಹೇಳಿ, ಅದು ಬೋಗಿ ಮರದ ಕೆಳಗಡೆ ಬೆಳೀತದೆ ಅಂತ ಹೇಳಿದ್ದೆ. ಹೀಗೆ ಅಣಬುಗಳ ಬಗ್ಗೆ ಇದೆಲ್ಲ ಓದ್ತಿರ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ರೀಸೆಂಟಾಗಿ ಈ ಕಾಡಲ್ಲೊಂದು ಇಂಟ್ರೆಂಟ್ ಇದೆ ಅಂಥೇಳಿ. ಈಗ ನಮ್ಮಲ್ಲಿ ಇಂಟ್ರೆಂಟ್ ಇದೆ ಅದೇ ಥರನೇ. ಅದು ಹೇಗೆ ಅಂತ ಹೇಳಿದ್ರೆ, ಈ ಫಂಗಸ್ ಇದೆಯಲ್ಲ, ಆ ಫಂಗಸ್ಸಿನೊಂದು ದೊಡ್ಡ ನೆಟ್ವರ್ಕ್ ಇರ್ತದಂತೆ. ಈಗ ನೀವು ನೆಲದ ಒಳಗೆ ನೋಡಿದ್ರೆ, ಈಗ ನೋಡಿ ಇಷ್ಟು ಇದೆಯಲ್ಲ, ಇದ್ರ ಕೆಳಗಡೆ ಒಂದು ಫಂಗಸ್ ಇರ್ತಂತೆ ಮಣ್ಣಲ್ಲಿ. ಆ ಒಂದು ದೊಡ್ಡ ನೆಟ್ವರ್ಕ್ ಇರತ್ತಂತೆ. ಆ ನೆಟ್ವರ್ಕಲ್ಲಿ ಆ ಕಾಡಿನ ಪ್ರತಿಯೊಂದು ಗಿಡ ಮರಗಳು ಕೂಡ ಕನೆಕ್ಟ್ ಆಗಿರ್ತವೆ ಅಂತ. ಇದು ಹೇಗೆ ಅಂತ ಹೇಳಿದ್ರೆ, ವಿಜ್ಞಾನಿಗಳು ಹೇಳ್ತಾರೆ, ಅಕಸ್ಮಾತ್ ಒಂದು ಮರಕ್ಕೆ ಏಟಾಗಿದ್ದರೆ ಅದು ಆ ಸಿಗ್ನಲನ್ನು ಕಳಿಸಂತೆ, ಏನು ಕಷ್ಟದಿದೆ ಅಂಥೇಳಿ. ಅದು ಕಾಡಿನ ಎಲ್ಲ ಮರಗಳಿಗೂ ಗೊತ್ತಾಗ್ತದಂತೆ. ಇನ್ನೊಂದು, ಅಕಸ್ಮಾತ್ ಯಾವುದೊಂದು ಮರನ ನಾವು ಕಟ್ ಮಾಡಿ ಹಾಕಿದ್ರೆ ಅದು ಚಿಗುರುತ್ತದಲ್ಲ, ಅದಕ್ಕೆ ನ್ಯೂಟ್ರಿಷನನ್ನು ಬೇರೆ ಮರಗಳು ಈ ನೆಟ್ವರ್ಕ್ ಮುಖಾಂತರ ಕಳಿಸ್ತವೆ ಅಂತ ಹೇಳ್ತಾರೆ. ಇನ್ನೂ ಹೇಳಬೇಕಂತ ಹೇಳಿದ್ರೆ, ಈಗ ನೋಡಿ ಮೇಲೆ ಕೆಲವು ಮರಗಳಿಗೆ ಬಿಸಿಲು ಬೀಳ್ತಾಯಿದೆ, ಆದರೆ ಕೆಳಗಿನವಕ್ಕೆ ಏನೂ ಇಲ್ಲ. ಅಂಥದ್ರಲ್ಲಿ ಏನು ಮಾಡ್ತಾ ಅಂತ ಹೇಳಿದ್ರೆ, ಈ ನೆಟ್ವರ್ಕ್ ಪ್ರಕಾರ ಕೆಲವು ಅಗತ್ಯವಾದ ನ್ಯೂಟ್ರಿಷನನ್ನು ಅವು ಕೆಳಗಲ್ಲಿ ಇರ್ತಕ್ಕಂಥ ಬೇರೆ ಗಿಡಗಳಿಗೆ ಕಳಿಸ್ತವೆ ಅಂಥೇಳಿ ಈ ವಿಜ್ಞಾನಿಗಳು ಇವಾಗ ಗೊತ್ತಾಗಿದ್ದದು. ಅದಕ್ಕೆ ಅವರು ವೈಡ್ ವುಡ್ ನೆಟ್ವರ್ಕ್ ಅಂತ ಹೇಳ್ತಾರೆ. ನಮ್ಮ ಏನು WW ಅಂತ ಹೇಳ್ತೀವಲ್ಲ, ಅದೇ ಥರನೇ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕಂತ ಹೇಳಿದ್ರೆ, ನಾವೇನು ಅಂದ್ಕೊಂಡಿದ್ವು, ಏನು ಒಂದು ಮರ ಅಲ್ಲಿದ್ದರೆ ಅದಾಗೆ ಬೆಳೀತದೆ, ಅದಕ್ಕೆ ಇರೋದ್ರ ಅಗತ್ಯ ಇಲ್ಲ ಅಂಥೇಳಿ. ಆದರೆ ಆ ಮರದ ಕೆಳಗಡೆ ಭೂಮಿಯಲ್ಲಿ, ಈ ಮಣ್ಣಲ್ಲಿ ಒಂದು ದೊಡ್ಡ ಫಂಗಸ್ ಸಾಮ್ರಾಜ್ಯನೇ ಇದೆ. ಇದಕ್ಕೆ ಮೈಸಿಲಿಯಂ ನೆಟ್ವರ್ಕ್ ಅಂತ ಹೇಳ್ತಾರೆ. ನೀವು ಸ್ಟಾರ್ ಟ್ರೆಕ್ ನೋಡಿರ್ಬೋದು, ತುಂಬ ಜನ ಸ್ಟಾರ್ ಟ್ರೆಕ್ ಫ್ಯಾನ್ ಇರ್ತೀರಾ, ಕೆಲವು ಸ್ಟಾರ್ ವಾರ್ಸ್ ಇರ್ತಾರೆ, ಕೆಲವು ಸ್ಟಾರ್ ಟ್ರೆಕ್. ಆ ಸ್ಟಾರ್ ಟ್ರೆಕ್ಕಲ್ಲಿ ಮೈಸಿಲಿಯಂ ನೆಟ್ವರ್ಕ್ ಬಗ್ಗೆ ಬರುತ್ತೆ. ಆ ಎಪಿಸೋಡ್ ನಂಗೆ ನೆನಪಿಲ್ಲ. ಅದರಲ್ಲಿ ಅವ್ರಿಗೆ ಒಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಲೊಕೇಶನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆವಾಗ ಅವರು ಮೈಸಿಲಿಯಂ ನೆಟ್ವರ್ಕ್ ಮುಖಾಂತರ ಅವರು ಅಲ್ಲಿಗೆ ಪೋರ್ಟಲ್ ಓಪನ್ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ. ಅಂತ ಹೇಳಿದ್ರೆ ಪೂರ್ತಿ ವಿಶ್ವನೇ ಆ ಮೈಸಿಲಿಯಂ ನೆಟ್ವರ್ಕಲ್ಲಿ ಕನೆಕ್ಟ್ ಆಗಿದೆ ಅಂತ ಆ ಒಂದು ಕಾಲ್ಪನಿಕ ಸೀರೀಸಲ್ಲಿ ಹೇಳ್ತಾರೆ. ಅದು ಕಾಲ್ಪನಿಕ ಆದರೂ ಕೂಡ ಅದಕ್ಕೆ ಪ್ರೇರಣೆ ನಮ್ಮ ಇಲ್ಲಿನ ಫಂಗಸ್ ನೆಟ್ವರ್ಕ್ ಅಂತ ಅನಿಸುತ್ತೆ ನನಗೆ. ಹಾಗೆ ಹೇಳಿದ್ನಲ್ಲ, ಕಾಡು ಅನ್ನೋದು ಸಖತ್ತು ಆಶ್ಚರ್ಯಕರ, ಸಖತ್ತು ವಿಸ್ಮಯ ಇರೋದು. ಅದರಲ್ಲಿ ಒಂದು ನನಗೆ ಇವತ್ತು ಗೊತ್ತಾಗಿದ್ದು ಈ ಕಾಡಿನ ಇಂಟ್ರೆಂಟ್ ಬಗ್ಗೆ. ಹಾಗಾಗಿ ನಾವು ಕಾಡಿಂದ ತಿಳಿಯೋದು ತುಂಬಾ ಇದೆ ಅನಿಸುತ್ತೆ. ಯಾಕಂದರೆ ನಾವಿನ್ನೂ ಅರ್ಥ ಮಾಡ್ಕೊಂಡಿಲ್ಲ. ದಿನಕ್ಕೆ ಹೊಸ್ತು ಅರ್ಥ ಆಗ್ತಾಯಿದೆ. ಅದೇ ಹೇಳಿದ್ನಲ್ಲ, ಇವಾಗ ನನಗೆ ಗೊತ್ತಾಯ್ತು, ಇದೊಂದು ಫಂಗಸ್ ನೆಟ್ವರ್ಕ್ ಅಂತ ಇರ್ತದೆ, ಭೂಮಿ ಒಳಗಡೆ ಇರ್ತದೆ. ಅದು ಇಡೀ ಎಲ್ಲಿ ಕಾಡು ಪೂರ್ತಿ ವ್ಯಾಪಿಸಿರ್ತದೆ. ಅದು ಎಷ್ಟು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಈಗ ಒಂದು ಮುಷ್ಟಿ ಮಣ್ಣು ತಗೊಂಡ್ರಿಂದ ಒಂದು ಮುಷ್ಟಿ ಮಣ್ಣಲ್ಲಿ ಒಂದು 16 ಕಿಲೋಮೀಟ್ರ್ ಕಡೆ ಆಗೋಷ್ಟು ನೆಟ್ವರ್ಕ್ ಅದರಲ್ಲಿ ಇರ್ತದಂತೆ ಅಲ್ವಾ. ಎಷ್ಟೊಂದು ವಿಶೇಷ ಅಲ್ವಾ. ಇಂತಹ ವಿಸ್ಮಯಗಳನ್ನು ಗೊತ್ತಾದರೆ ನಾನು ಹೇಳ್ತಾ ಇರ್ತೀನಿ.